ಈಸ್ ಅನ್ ಅಮೆರಿಕನ್ ಆಥರ್, ನಾವಲಿಸ್ಟ್. ಅವ್ರು ಏನು ಹೇಳಿದ್ರು ನಮ್ಮ ಭಾರತದ ವಿಷಯದಲ್ಲಿ, ಚೈನೀಸ್ ಅಂಬಾಸಿಡರ್ ಟು US ಹೂಶಿ ಅಂತ ಅವ್ರೇನು ಹೇಳಿದ್ದಾರೆ, ಆಲ್ಬರ್ಟ್ ಐನ್ಸ್ಟೈನ್ ನಮ್ಮ ಭಾರತದ ವಿಷಯದಲ್ಲಿ ಏನು ಹೇಳಿದ್ದಾರೆ, ಇದೊಂದು 3 ವಿಷಯ ತಿಳಿಸೋಣ. ಅಮೆರಿಕನ್ ಆಥರ್ ಮಾರ್ಕ್ ಟ್ವೇನ್ ಬಹಳ ಚೆನ್ನಾಗಿ ಬಿಡಿಸಿ ಹೇಳಿದ್ದಾರೆ ಭಾರತದ ವಿಷಯದಲ್ಲಿ. India is a cradle of human race, the birthplace of human speech, the mother of history, the grandmother of tradition, the great-grandmother of legends. All the instructive materials of human history are treasured up in India only. ಇದು ಮಾರ್ಕ್ ಟ್ವೇನ್ ಹೇಳಿರೋದು. ಈಗ ಆಲ್ಬರ್ಟ್ ಐನ್ಸ್ಟೈನ್ ಹೇಳಿದ್ರು, ಅವರು ಈ ಝೀರೋನ ಕನ್ಸಿಡರ್ ಮಾಡ್ತಾ, ಆರ್ಯಭಟ್ಟ ಅವ್ರು ಏನು ಇನ್ವೆಂಟ್ ಮಾಡಿದ್ದಾರೆ ಝೀರೋ, ವಿತೌಟ್ ಝೀರೋ ವಿ ಕುಡ್ ನಾಟ್ ಕ್ಯಾಲ್ಕುಲೇಟ್, ವಿ ಮೇ ನಾಟ್ ಪ್ರೋಗ್ರೆಸ್ ಅನ್ನೋ ಒಂದು ವಿಷಯಕ್ಕೆ ಆಲ್ಬರ್ಟ್ ಐನ್ಸ್ಟೈನ್ ಹೇಳ್ತಾರೆ, ವಿ ಓ ಎ ಲಾಟ್ ಟು ಇಂಡಿಯನ್ಸ್ ಹೂ ಟಾಟ್ ಅಸ್ ಹೌ ಟು ಕೌಂಟ್, ಅದರ್ವೈಸ್ ನೋ ವರ್ತ್ ವೈಲ್ ಸೈಂಟಿಫಿಕ್ ಡಿಸ್ಕವರೀಸ್ ಕುಡ್ ಹ್ಯಾವ್ ಬೀನ್ ಪಾಸಿಬಲ್ ಅಂತ ಇದೊಂದು ಹೇಳ್ತಾರೆ. ಹೂಶಿ, ಹೂ ಇಸ್ ಶಿ ಅಲ್ಲ, ಹೂಶಿ, HUSHI. ಅವ್ರು ಹೇಳ್ತಾರೆ, ಇಂಡಿಯಾ ಡಾಮಿನೇಟೆಡ್ ಅಂಡ್ ಕಾನ್ಕ್ವರ್ಡ್ ಚೈನಾ. ಇಂಡಿಯಾ ಡಾಮಿನೇಟೆಡ್ ಅಂಡ್ ಕಾನ್ಕ್ವರ್ಡ್ ಚೈನಾ culturally for about 20 centuries without ever having to send across a single, without ever having to send a single soldier across our borders. So this is what the Wuxi, the Chinese ambassador to US said. So ಈ ತರ ಹಲವಾರು ರೋಮ್ಯಾನ್ ರೋಲ್ಯಾಂಡು, ಆಮೇಲೆ ಇನ್ನು ಸುಮಾರು ಜರ್ಮನ್ ಸ್ಕಾಲರು, ಅಮೆರಿಕನ್ ಸ್ಕಾಲರ್ಸ್, ಇನ್ನೂ ಬಹಳ ಜನ ಬಹಳ ಹೇಳಿದ್ದಾರೆ ಭಾರತದ ವಿಷಯದಲ್ಲಿ. ಇದನ್ನ ನೀವು ಅಷ್ಟೇ ಕೇಳಿದ್ರೆ ದ ಹಿಸ್ಟ್ರಿ ಇಸ್ ಎಂಬೆಡೆಡ್ ಇನ್ಸೈಡ್. ಈಗ ಪೊಲಿಟಿಕಲ್ ಸೈನ್ಸ್ ಅಂತ ನಾವು ಏನು ಓದ್ತೀವಿ ಮಕ್ಕಳಲ್ಲಿ, BCom ಕಾಮರ್ಸ್ ಸ್ಟೂಡೆಂಟ್ ಅಥವಾ BA ದಲ್ಲೂ ಇರ್ಬೋದು ಎಕಾನಮಿ, ಇದು ಪೊಲಿಟಿಕಲ್ ಸೈನ್ಸ್. ಈ ಪೊಲಿಟಿಕಲ್ ಸೈನ್ಸ್ ಅಂದಿದ ತಕ್ಷಣ ವಿ ಥಿಂಕ್ ಇಟ್ ಈಸ್ ಕಂಪ್ಲೀಟ್ಲಿ ಔಟ್ ಆಫ್ ಅವರ್ ಸಿಲೆಬಸ್ ಆರ್ ಔಟ್ ಆಫ್ ಅವರ್ ಸಬ್ಜೆಕ್ಟ್ ಆರ್ ಔಟ್ ಆಫ್ ಅವರ್ ಇಂಟ್ರೆಸ್ಟ್ ಆರ್ ಸ್ಕೋಪ್ ನೋ ಅಂತ. ಬಟ್ ಪೊಲಿಟಿಕಲ್ ಸೈನ್ಸ್ ನೋಡಿ ಯಾವ ತರ, ಈವನ್ ರಾಮಾಯಣ ಕಾಲದಿಂದಾನು ಮಹಾಭಾರತ ಕಾಲದಿಂದನೂ ಪೊಲಿಟಿಕಲ್ ಸೈನ್ಸ್ ಇದೆ. ಆದ್ರೆ ನಮ್ಮ ಡೆಮಾಕ್ರಸಿ, ರಿಪಬ್ಲಿಕ್, ಪೊಲಿಟಿಕಲ್ ಸೈನ್ಸು, ಪಾಲಿಟಿಕ್ಸು ಇದನ್ನೆಲ್ಲ ಬಿಡಿಸಿ ಅನಲೈಸ್ ಮಾಡಿ ಕೊಟ್ಟಿರೋರೆಲ್ಲ ಗ್ರೀಸ್, ರೋಮನ್ಸ್. ಪೊಲಿಟಿಕಲ್ ಸೈನ್ಸ್ ಅಲ್ಲಿ, ಪೊಲಿಟಿಕಲ್ ಸೈನ್ಸ್ ಅಂದಿದ ತಕ್ಷಣ ವಾಟ್ ಈಸ್ ಪೊಲಿಟಿಕಲ್ ಸೈನ್ಸ್ ಅಂತ, ಪೊಲಿಟಿಕಲ್ ಸೈನ್ಸ್ ಅಂದಿದ ತಕ್ಷಣ ಇಟ್ ಈಸ್ ದ ಪೊಲಿಟಿಕಲ್ ಆಕ್ಟಿವಿಟಿ ಆಫ್ ಎ ಹ್ಯೂಮನ್ ಮೈಂಡ್. ಒಬ್ಬ ಹ್ಯೂಮನ್ ಬೀಯಿಂಗ್ ಪೊಲಿಟಿಕಲ್ ಏನ್ ಥಾಟ್ಸ್ ಬರುತ್ತೆ, ಚಿಕ್ಕವನಿರೋ ಒಂದು ಆಸೆ, ಒಂದು ಏಮು, ವಿಷನ್, ಮತ್ತೆ ಅವನಿಗೆ ಇನ್ನೊಬ್ಬನಿಗೆ ಸೋಲ್ಸಿ ನಾನು ಗೆಲ್ಬೇಕು ಅನ್ನೋ ಒಂದು ಏನು ಒಂದು ಏನಂತೀರ ಅದಕ್ಕೆ, ಸೇಡಲ್ಲ, ಒಂದು ಛಲ 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 ಈ ತರ ಬರುತ್ತೆ. ದಿಸ್ ಆರ್ ಆಲ್ ದಿ ಪೊಲಿಟಿಕಲ್ ಆಕ್ಟಿವಿಟೀಸ್. ಈಗ ನೋಡಿ ರಾಮಾಯಣದಲ್ಲಿ ಕೈಕೇಯಿ ಅವರು ಪಾಲಿಟಿಕ್ಸ್ ಮಾಡಿ, ರಾಮ ಅವರು 14 ವರ್ಷ ವನವಾಸ ಹೋಗ್ಬೇಕಾಗಿತ್ತು. ಸೊ ದಟ್ ಈಸ್ ಪಾಲಿಟಿಕ್ಸ್. ಸೊ ದಿಸ್ ವಾಸ್ ದೇರ್ ಸಿನ್ಸ್ ದಿ, ಅದಕ್ಕೆ ಪಾಲಿಟಿಕ್ಸ್ ಇಸ್ ಆಸ್ ಓಲ್ಡ್ ಆಸ್ ದಿ ವರ್ಲ್ಡ್, ಆಸ್ ನ್ಯೂ ಆಸ್ ದಿಸ್ ಮೂಮೆಂಟ್. ಸೊ ಪೊಲಿಟಿಕಲ್ ಸೈನ್ಸ್ ಅಂದಿದ ತಕ್ಷಣ ಅದಕ್ಕೆ ಅವರು ಇವ್ರು ಹೇಳ್ತಾರೆ, ಯಾರು ಸಾಕ್ರೆಟ್ಸ್, ಗ್ರೀಸ್ ಫಿಲಾಸಫರ್, ಅವರ್ ಸಿವಿಲೈಸೇಷನ್ ಇಸ್ ಪ್ರೊಟೆಕ್ಟೆಡ್ ಬೈ ಪೊಲಿಟಿಕಲ್ ಸೈನ್ಸ್ ಅಂತ. ಆಮೇಲೆ ವಾಟ್ ಈಸ್ ಪಾಲಿಟಿಕ್ಸ್ ಅಂತ ಕೇಳಿದ್ರೆ, ಅವರ್ ಇಂಡಿಯನ್ಸ್ ಕ್ಯಾನ್ ಟೆಲ್ ಬೆಟರ್ ದ್ಯಾನ್ ಎನಿ ಅದರ್ ಪರ್ಸನ್ ಇನ್ ದಿ ವರ್ಲ್ಡ್. ಪಾಲಿಟಿಕ್ಸ್ ಅಂತ ವರ್ಲ್ಡ್ ಬಂದಿದ ತಕ್ಷಣ ಅದು ದಟ್ ಈಸ್ ದ ಸ್ಟೇಟ್ ಆಫ್ ರನ್ನಿಂಗ್ ಎ ಮಿಷನರಿ ಅಂತ ಏನ್ ಸಾವಿರ ಅರ್ಥ ಕೊಟ್ಟಿರ್ಬಹುದು. ಆದ್ರೆ ನಮ್ಮ ಇಂಡಿಯನ್ಸ್ ಯಾರಿಗಾನ ಕೇಳಿದ್ರೆ ಒಬ್ಬ ಇನ್ನೋಸೆಂಟ್ ಮೈಂಡ್ ಹೇಳ್ತಾನೆ, ಪಾಲಿಟಿಕ್ಸ್ ಅಂದ್ರೆ ಪಾಲಿಸಿ ಟ್ಯಾಕ್ಟಿಕ್ಸ್. ಪ್ರತಿ ಹೆಜ್ಜೆ ಹೆಜ್ಜೆಯಲ್ಲೂ ನಮಗೆ ಮೈಂಡ್ ತೋರಂತದ್ದು ಪಾಲಿಟಿಕ್ಸ್. ಸೊ ಈ ತರ ಒಂದು ವಿಷಯದಲ್ಲಿ ನಮ್ಮ ಇಂಡಿಯಾ ಈಸ್ ಸೋ ಓಲ್ಡ್. ಡೆಮಾಕ್ರಸಿ ಬೇಕಾ, ನಮ್ಮ ಇಂಡಿಯನ್ ತಗೊಳ್ಳಿ, ರಿಪಬ್ಲಿಕ್ ಬೇಕಾ, ಆ ಕಾಲದಿಂದನೂ ರೆಪ್ರೆಸೆಂಟೇಟಿವ್ ಡೆಮಾಕ್ರಸಿ ಇತ್ತು. ನಮ್ದು ಮೊನಾರ್ಕಿ ಗೌರ್ಮೆಂಟ್ ಇದ್ರು ಕೂಡ ಆ ಕಾಲದಿಂದನೂ ಇತ್ತು. ಸೊ ದಿಸ್ ಈಸ್ ಸಮಥಿಂಗ್ ನಾಟ್ ನ್ಯೂ ಫಾರ್ ಇಂಡಿಯನ್ಸ್, ಎಸ್ಪೆಷಲಿ ಫಾರ್ ಇಂಡಿಯನ್ಸ್. ಯಾಕಂದ್ರೆ ಇಂಡಿಯಾ ಇಸ್ ಆಲ್ಸೋ ಎ ವೆರಿ ಓಲ್ಡ್ ಸಿವಿಲೈಸೇಷನ್ ವಿತ್ ಗ್ರೇಟ್ ಸಿವಿಲೈಸೇಷನಲ್ ಲೆಗಸಿ ಅಂತ. ನೋಡಿ, ವಿಮೆನ್ ಇನ್ ಟ್ರೆಡಿಷನ್ ಅನ್ನೋದೇ ಒಂದು ಸಬ್ಜೆಕ್ಟ್ ಆಗಿದೆ. ಕೆಲವು ದೇಶಗಳಲ್ಲಿ, ಯುರೋಪಿಯನ್ ಕಂಟ್ರೀಸ್, ವಿಮೆನ್ ಇನ್ ಟ್ರೆಡಿಷನ್ ಇಸ್ ಅ ಸಬ್ಜೆಕ್ಟ್.
to analyze, to study, to research upon. It has become a research subject. So ಆ ಥರ ಇರುವಾಗ ಭಾರತದಲ್ಲಿ ನಾವು ಇರೋದೇ ಒಂದು ಪುಣ್ಯ, ಭಾರತದಲ್ಲಿ ನಾವು ನಮ್ಮ ಜನರ ಜೊತೆಗೆ ನಾವು ಬದುಕದೇ ಒಂದು ದೊಡ್ಡ ವಿಷಯ. ಆಮೇಲೆ ನಾವು ನಮ್ಮ ಅದಕ್ಕೆ ಕಾನ್ಸ್ಟಿಟ್ಯೂಷನಲ್ ಆಬ್ಲಿಗೇಷನ್ ಅಲ್ಲಿ ಫಸ್ಟ್ ಆಬ್ಲಿಗೇಷನ್ ಟು ಚೆರಿಶ್ the ideals and that inspired the struggle for Indian independence ಅನ್ನೋದೇ ಫಸ್ಟ್ ಆಬ್ಲಿಗೇಷನ್ ಇನ್ ದ ಕಾನ್ಸ್ಟಿಟ್ಯೂಷನ್. ಈಗ ಮತ್ತೆ ಕಾನ್ಸ್ಟಿಟ್ಯೂಷನ್ ಈ ದಿನ ಕಾನ್ಸ್ಟಿಟ್ಯೂಷನ್ ವಿಷಯಕ್ಕೆ ಬಂದ್ರೆ ನೀವು ಮುಖ್ಯವಾಗಿ ತಿಳ್ಕೊಬೇಕಾಗಿದೆ. ಎಷ್ಟೋ ಜನ ಕೇಳ್ತಾರಲ್ವಾ, ಭಾರತ್ ಈಗ ನಾವು ವಾಟ್ಸಪ್ ಅಲ್ಲೆಲ್ಲ ಹಾಕ್ತಾ ಇರ್ತಾರೆ, ಇಂಡಿಯಾ ಅಂತ ಹಾಕಿದ್ರೆ ಭಾರತ್, ಇಂಡಿಯಾ ಅಂತ ಹಾಕ್ಬೇಡಿ ಭಾರತ್ ಅಂತ ಹಾಕಿ, ಅಥವಾ ಇಂಡಿಯಾ ದಟ್ ಈಸ್ ಭಾರತ್ ಅಂತೆಲ್ಲ ಹಾಕ್ತಾ ಇರ್ತಾರೆ, ವಾಟ್ಸಪ್ ಅಲ್ಲೆಲ್ಲ ನೋಡಿರ್ತೀರ. ಇದು ಭಾರತ್ ಎಲ್ಲಿದೆ, ಇಂಡಿಯಾ ಅನ್ನೋದು ಎಲ್ಲಿದೆ? ಸೊ ಅದು ಕಾನ್ಸ್ಟಿಟ್ಯೂಷನ್ ನಾವೆಲ್ಲ ಓದಲ್ಲ, ಯಾಕೆ ಓದ್ತೀವಿ? ಪುಸ್ತಕ ಎತ್ಕೊಂಡು ಕಾನ್ಸ್ಟಿಟ್ಯೂಷನ್ ತಪ್ಪ ಇದೆ, ಅರೌಂಡ್ 450 ಆರ್ಟಿಕಲ್ಸ್ ಇದೆ, 12 ಸ್ಕೆಡ್ಯೂಲ್ಸ್ ಇದೆ, 25 ಭಾಗಗಳಿದೆ. ಅದನ್ನೆಲ್ಲ ಕೂತ್ಕೊಂಡು ಓದೋದಕ್ಕೆ ನಮ್ಗೆ ಏನ್ ಇಂಟ್ರೆಸ್ಟ್ ಇರುತ್ತೆ? ಅದು ಸ್ಟೂಡೆಂಟ್ ಆದ್ರೆ ಓದ್ತಾರೆ, ಲೆಕ್ಚರರ್ ಪ್ರೊಫೆಸರ್ ಆದ್ರೆ ಓದ್ತಾರೆ, ಬೇರೆಯವರು. ಆದ್ರೆ ನಾವು ತಿಳ್ಕೊಳ್ಬೇಕಾದ್ರೆ ಏನು ಅಂದ್ರೆ, ಈ ವಾಟ್ಸ್ಆಪ್ ಯೂನಿವರ್ಸಿಟಿ ಏನ್ ಜೋರಾಗಿ ಓಡಿದೆ ಅದನ್ನ ನಾವು ವೆರಿಫೈ ಮಾಡ್ತಾ ಹೋಗ್ಬೇಕು ಹೆಜ್ಜೆ ಹೆಜ್ಜೆಗೂ. ಈಗ ನೋಡಿ, ಇಂಡಿಯಾ ದಟ್ ಈಸ್ ಭಾರತ್ ಶೆಲ್ ಬಿ ದ ನೇಮ್ ಆಫ್ ದ ಯೂನಿಯನ್ ಆಫ್ ದಿ ಸ್ಟೇಟ್ಸ್ ಅಂತ ಇದೆ. ಯೂನಿಯನ್ ಆಫ್ ದ ಸ್ಟೇಟ್ಸ್ ಈಸ್ ಅ ಕಂಟ್ರಿ. ಅದಕ್ಕೆ ಒಂದು ಹೆಸರು ಏನು ಅಂದ್ರೆ ಇಂಡಿಯಾ ದಟ್ ಈಸ್ ಭಾರತ್ ಅಂತ ಆರ್ಟಿಕಲ್ 1 ಅಲ್ಲೇ ಇದೆ. ಸೊ ಆರ್ಟಿಕಲ್ 1 to 4 talk about union and its states. Article 5 to 11 citizenship. Article 12 to 35 fundamental rights. Article 36 to 51 directive principles of state policy. 51A fundamental duties. Article 12 fundamental rights. So ಈ ತರ ಮುಖ್ಯವಾದದ್ದು ತಿಳ್ಕೊಳ್ತಾ ಹೋದ್ರೆ ಆಸಕ್ತಿ ನಿಮ್ಗೂ ಬೆಳೆಯುತ್ತೆ, ನೀವು ಇನ್ನೊಬ್ಬರಿಗೂ ಹೇಳ್ತಾ ಹೋಗ್ಬೋದು. ಆರ್ಟಿಕಲ್ 14 ರೈಟ್ ಟು ಈಕ್ವಾಲಿಟಿ ಬಹಳ ಇಂಪಾರ್ಟೆಂಟ್. ಆರ್ಟಿಕಲ್ 16 ಈಕ್ವಲ್ ಆಪರ್ಚುನಿಟಿ ಇನ್ ಪಬ್ಲಿಕ್ ಎಂಪ್ಲಾಯ್ಮೆಂಟ್, ಅದು ಬಹಳ ಇಂಪಾರ್ಟೆಂಟ್. ಆರ್ಟಿಕಲ್ 19 ರೈಟ್ ಟು ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್, ರೈಟ್ ಟು ಇದು ಆರ್ಟಿಕಲ್ 25 ಯು ಕ್ಯಾನ್ ಪ್ರೊಫೆಸ್, ಟೀಚ್, ಪ್ರೀಚ್ ದ ರಿಲಿಜನ್ ಯು ಲೈಕ್, ಅದು ಆರ್ಟಿಕಲ್ 25. ಸೊ ಈ ತರ ಎಷ್ಟೋ ವಿಷಯಗಳಿದೆ. ಈಗ ನೀವು ಭಗವದ್ಗೀತಾ ತಗೊಂಡ್ರೆ ಸಡನ್ ಆಗಿ ನೋಡಿ ಶ್ಲೋಕಗಳು ಹೇಗೆ ಹೇಳ್ತಾರೋ, ಇಂಗ್ಲಿಷ್ ಅಲ್ಲೂ ಹೇಳ್ಬೇಕಾದ್ರೆ ಎಷ್ಟು ಚೆನ್ನಾಗಿ ಕೇಳುತ್ತೆ. ಈಗ ಯಾವ್ದಾನ ಒಂದು ನಾನೇ ಹೇಳ್ತೇನೆ. ಭಗವದ್ಗೀತಾದಲ್ಲಿ ಚಾಪ್ಟರ್ ನಂಬರ್ 3 ವರ್ಸ್ ನಂಬರ್ 21 ಏನ್ ಹೇಳುತ್ತೆ? ವಾಟ್ ಎವರ್ ಎ ಗ್ರೇಟ್ ಮ್ಯಾನ್ ಡಸ್ ಕಾಮನ್ ಮೆನ್ ಫಾಲೋ, ವಾಟ್ ಎವರ್ ದ ಸ್ಟ್ಯಾಂಡರ್ಡ್ಸ್ ಈ ಸೆಟ್ಸ್ ಬೈ ಹಿಸ್ ಎಕ್ಸಂಪ್ಲರಿ ಆಕ್ಟ್ಸ್ ದ ಹೋಲ್ ವರ್ಲ್ಡ್ ಪರ್ಸ್ಯೂಸ್. ಅದೇ ತರ ಸುಮಾರು ಒಂದು ಚಾಪ್ಟರ್ ನಂಬರ್ 7 ಅಲ್ಲಿ ಇನ್ನೊಂದಿದೆ, ದೋಸ್ ಹೂ ವರ್ಷಿಪ್ ದಿ ಮೆನ್ ಆಫ್ ಸ್ಮಾಲ್ ಇಂಟೆಲಿಜೆನ್ಸ್ ವರ್ಷಿಪ್ ಅಂಡ್ ಟು ಡೆಮಿಗಾಡ್ಸ್ ಫಾಲೋಯಿಂಗ್ ದಿ ಪರ್ಟಿಕ್ಯುಲರ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಆಫ್ ವರ್ಷಿಪ್ ಅಕಾರ್ಡಿಂಗ್ ಟು ದರ್ ಓನ್ ನೇಚರ್ಸ್ ಅನ್ನತ್ತೆ. ಚಾಪ್ಟರ್ ನಂಬರ್ 9 ವರ್ಸ್ ನಂಬರ್ 25 ಹೋಗಿದ್ರೆ ನೋಡಿ ಯಾವ ತರ ನಾವು ಇಂಟ್ರೆಸ್ಟ್ ಆಗಿ ನಾವು ಓದ್ತಾ ಹೋಗ್ತೀವಿ, ನೆನಪು ಇಟ್ಕೊಳ್ತೇವೆ. ಅದೇ ತರ ನಾವು ಕಾನ್ಸ್ಟಿಟ್ಯೂಷನ್ ಇಟ್ಕೊಳ್ಳೋದು. ಸರಿ, ನಾನು ಚಾಪ್ಟರ್ ನಂಬರ್ 9 ವರ್ಸ್ ನಂಬರ್ 25 ಹೇಳಕ್ ಹೋದೆ, ಅದನ್ನ ಮುಗಿಸ್ಬಿಡ್ತೇನೆ. ಅದರಲ್ಲಿ ಭಗವದ್ಗೀತೆಯಲ್ಲಿ ಹೇಳ್ತಾರೆ ಶ್ರೀಕೃಷ್ಣ, those who worship their ancestors will go to them. Those who worship the ghosts and such creatures, they become one such being. And those who worship me will come to me. ಸೊ ದೇರ್ ಆರ್ ಸೋ ಮೆನಿ ಥಿಂಗ್ಸ್. ಅಲ್ಲೂ ನೋಡಿ ಅನಲೈಸ್ ಮಾಡೋಂಥದ್ದು ಏನಿದೆ. ಒಂದು ಭಗವದ್ಗೀತಾ ತಗೊಂಡ್ರೆ ಯಾರಿದು ಮಾತಾಡಿರೋದು ಅಂತ ಬಂದ್ರೆ ಪ್ರಶ್ನೆ, ಪೀಪಲ್ ಸೇ ಶ್ರೀಕೃಷ್ಣ, ಪೀಪಲ್ ಸೇ ಅವ್ರು ಹೇಳಿರ್ಬೋದು ಅಥವಾ ಬರ್ದಿರೋರು ಹೇಳಿರ್ಬೋದು. ಎಲ್ಲದಕ್ಕೂ ಒಂದೇ ದಾರಿ ಇದೆ. ಶ್ರೀಕೃಷ್ಣ ಸ್ಪೋಕ್ ಅಂದ್ರೆ ದ ಲಾರ್ಡ್ ಸ್ಪೋಕ್ ಥ್ರೂ ಶ್ರೀಕೃಷ್ಣ, ಬಿಕಾಸ್ ಆಲ್ ದೋಸ್ ಹೂ ಕೇಮ್ ವರ್ ಪ್ರೊಫೆಟ್ಸ್ ಅಂಡ್ ಮೆಸೆಂಜರ್ಸ್. ಸೊ ಈ ಸ್ಪೋಕ್. ಈ ತರ ಕಾನ್ಸ್ಟಿಟ್ಯೂಷನ್ ಅಲ್ಲೂ ಯು ಕ್ಯಾನ್ ಪ್ಲಾನ್ to read certain important sections of the constitution. ಇದು ಬಹಳ ಮುಖ್ಯ ಅಂತ ನನ್ನ ಒಂದು. ಅದ್ರಲ್ಲಿ ನೋಡಿ ಅಫಿಷಿಯಲ್ ಲ್ಯಾಂಗ್ವೇಜಸ್ ಆಕ್ಟ್ ಅಂತ ಬರುತ್ತೆ. ಎಷ್ಟೋ ಜನ ರಾಷ್ಟ್ರ ಭಾಷೆ ಅಂದಿದ ತಕ್ಷಣ ಮಕ್ಕಳಿಗೆ ಕೇಳೋಣ, ನಮ್ಮ ರಾಷ್ಟ್ರ ಭಾಷೆ ಯಾವುದು? ಯಾರು ಮಕ್ಕಳಿಗೆ ಹೋಗ್ತಿದ್ದ? ನಮ್ಮ ರಾಷ್ಟ್ರ ಭಾಷೆ ಅಂದಿದ ತಕ್ಷಣ ಸ್ಕೂಲ್ಗಳಲ್ಲಿ ಎಲ್ಲರೂ ಹಿಂದಿನೇ ಅಂತಾರೆ. ಈಗ ಸ್ವಲ್ಪ ಕಡಿಮೆನೂ ಕಾಲೇಜ್ ಹೋಗ್ತಾ ಹೋಗ್ತಾ ಹೇಳ್ತಾರೆ ನಮ್ಗೆ ವಿ ಡೋಂಟ್ ಹ್ಯಾವ್ ಎ ನ್ಯಾಷನಲ್ ಲ್ಯಾಂಗ್ವೇಜ್ ಅಂತ ಹೇಳ್ತಾರೆ. ಸೊ ಹೌದು, ನಮ್ಮ ರಾಷ್ಟ್ರ ಭಾಷೆ ಇಲ್ಲ.
ಈ ಅಫಿಷಿಯಲ್ ಲ್ಯಾಂಗ್ವೇಜಸ್ ಆಫ್ ಇಂಡಿಯಾ ಅಂತ ಮಾಡಿದ್ದಾರೆ. ಅಫಿಷಿಯಲ್ ಲ್ಯಾಂಗ್ವೇಜಸ್ ಆಫ್ ಇಂಡಿಯಾ ಆರ್ಟಿಕಲ್ 343 ಇಂದ 352 ವರೆಗೂ ಬರುತ್ತೆ, 351 ವರೆಗೂ. ಆರ್ಟಿಕಲ್ 352 ಬಂದಿದ ತಕ್ಷಣ ಅದು ಸ್ಟೇಟ್ ಎಮರ್ಜೆನ್ಸಿ, ಇದು ನ್ಯಾಷನಲ್ ಎಮರ್ಜೆನ್ಸಿ. ಆರ್ಟಿಕಲ್ 352. ಆರ್ಟಿಕಲ್ 356 ಇಸ್ ಸ್ಟೇಟ್ ಎಮರ್ಜೆನ್ಸಿ. ಆರ್ಟಿಕಲ್ 360 ಫಿನಾನ್ಷಿಯಲ್ ಎಮರ್ಜೆನ್ಸಿ ಅಂಡ್ ಆಲ್ ಅದರ್ ಎಮರ್ಜೆನ್ಸೀಸ್ ಬಿಟ್ವೀನ್ ಆರ್ಟಿಕಲ್ 352 ಅಂಡ್ 360. ಆರ್ಟಿಕಲ್ 343 ಇಂದ 351 ವರೆಗೂ ಅಫಿಷಿಯಲ್ ಲ್ಯಾಂಗ್ವೇಜಸ್ ಆಫ್ ಇಂಡಿಯಾ ಅಂತಾನೆ ಒಂದಿದೆ. ಅದರಲ್ಲಿ ಅಂಬೇಡ್ಕರ್ ಹೇಳ್ತಾರೆ, ಒನ್ ಲ್ಯಾಂಗ್ವೇಜ್ ವಿಲ್ ಯುನೈಟ್ ಪೀಪಲ್, ಟೂ ಲ್ಯಾಂಗ್ವೇಜಸ್ ಈಸ್ ಶೂರ್ ಟು ಡಿವೈಡ್ ಪೀಪಲ್ ಅಂತ ಹೇಳ್ತಾರೆ. ಸೊ ಈ ತರದಲ್ಲಿ ನೀವು ಆ ಲ್ಯಾಂಗ್ವೇಜಸ್ ಅಲ್ಲಿ ತಿಳ್ಕೊಳ್ಬೇಕು. ಹಿಂದಿ ಇಸ್ ಕನ್ಸಿಡರ್ಡ್ ಟು ಬಿ ದ ಅಫಿಷಿಯಲ್ ಲ್ಯಾಂಗ್ವೇಜ್ ಆಫ್ ಇಂಡಿಯಾ. ಅದ್ರ ಜೊತೆಗೆ ಇಂಗ್ಲಿಷ್ ಇಸ್ ಆಲ್ಸೋ ಕನ್ಸಿಡರ್ಡ್ ಅಸ್ ದಿ ಅಫಿಷಿಯಲ್ ಲಿಂಕ್ ಲ್ಯಾಂಗ್ವೇಜ್. ಆ ರೈಪೇರಿಯನ್ ಸ್ಟೇಟ್ಸ್ ಅಲ್ಲಿ ಅಕಸ್ಮಾತ್ ಆಗಿ ಅಲ್ಲಿ ಹಿಂದಿ ಮತ್ತೆ ಬೇರೆ ಏನಾದ್ರು ಭಾಷೆ, ನಮ್ದು ತಮಿಳು ತೆಲುಗು ಇದ್ರೆ ಅಲ್ಲಿ ಅಫಿಷಿಯಲ್ ಲ್ಯಾಂಗ್ವೇಜ್ ಫಾರ್ ಟು ಹ್ಯಾವ್ ಎಸ್ಟಾಬ್ಲಿಷ್ ಕರೆಸ್ಪಾಂಡೆನ್ಸ್ ಬಿಟ್ವೀನ್ ದ ಸ್ಟೇಟ್ ಮಿಷನರಿ ಅಂಡ್ ದ ಸೆಂಟ್ರಲ್, ಅಲ್ಲಿ ಹಿಂದಿ ಯೂಸ್ ಮಾಡಬೇಕು, ಇಂಗ್ಲಿಷ್ ಯೂಸ್ ಮಾಡಬೇಕು ಅನ್ನೋ ತರ ಪ್ರಾವಿಷನ್ಸ್ ಕೊಡ್ತಾ ಹೋಗಿದ್ದಾರೆ. These things all I will request you all to have a book which is a small one, a very small constitution pocket book ತಗೊಳ್ಳಿ. Though it is small, it has huge dimensions in human history. Thank you. Namaste.